ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡ್ತಾ ಇದ್ದೀರಲ್ಲ, ಇದೊಂದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಬ್ಲೌಸು. ಆದರೆ ಈ ಸಿಂಪಲ್ ಕಟ್ ವರ್ಕ್ ಇರೋದ್ರಿಂದ ಸ್ಟಿಚಿಂಗಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನಾವು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಕಟ್ ವರ್ಕ್ ಡಿಸೈನ್ ಎಲ್ಲ ಹೋಗ್ಬಿಡುತ್ತೆ. ಆ ರೀತಿ ಇದ್ದಾಗ ಫುಲ್ ಫಿನಿಶಿಂಗ್ ಆಗಿ ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಬಕ್ರಮ್ ಮೇಲೆ ಕ್ಯಾನ್ವಾಸ್ನ ಐರನ್ ಮಾಡ್ಕೊಂಡ್ಮೇಲೆ ಅದನ್ನು ಕೆಳಗಡೆ ಇಟ್ಬಿಟ್ಟು ಡಿಸೈನ್ ಮೇಲೆ ಈ ರೀತಿಯಾಗಿ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊತ ಹೋಗಬೇಕು. ಎಲ್ಲಿ ನಮಗೆ ಟರ್ನಿಂಗಲ್ಲಿ ಕಷ್ಟ ಆಗುತ್ತೆ ಅನಿಸಿದ್ರೆ ಪುಟ್ನ ಅಪ್ ಡೌನ್ ಮಾಡ್ಕೊಂಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡಿಸಿರೋ ಬ್ಲೌಸಸ್ ಬಂದರೆ ಫಿನಿಶಿಂಗ್ ಕೊಡೋದು ತುಂಬ ತ್ರಾಸಾಗುತ್ತೆ. ಯಾಕೆ ಅಂದರೆ ಕಟ್ ವರ್ಕು ನೀಟಾಗಿದ್ದರೆ ಚೆನ್ನಾಗಿ ಕೂರುತ್ತೆ ಬ್ಲೌಸು. ಆದರೆ ಈ ರೀತಿಯಾಗಿದ್ದರೆ ಕಸ್ಟಮರ್ಸ್ನ ಸ್ಯಾಟಿಸ್ಫೈ ಮಾಡಬೇಕು ಅಂತ ಹೇಳ್ಬಿಟ್ರೆ ನಾವು ಒಂದು ಸ್ವಲ್ಪ ಎಫರ್ಟ್ ಹಾಕಲೇಬೇಕಾಗುತ್ತೆ. ಈ ಟ್ರಿಕ್ನ ಯೂಸ್ ಮಾಡಿದಾಗಲಿಂದ ನನಗೆ ಈ ರೀತಿಯಾದ ಬ್ಲೌಸ್ ಹೊಲಿಯೋದು ಯಾವ ರೀತಿಯಾಗಿಯೂ ಕಷ್ಟ ಅನಿಸಿಲ್ಲ. ಈ ಟ್ರಿಕ್ ನಿಮಗೂ ಯೂಸ್ ಆಗುತ್ತೆ ಅಂತ ನನಗನ್ಸುತ್ತೆ. ಫುಲ್ ವಿಡಿಯೋನ ವಾಚ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಈ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ. ಕೆಳಗಡೆ ಐರನ್ ಮಾಡಿರೋ ಕ್ಯಾನ್ವಾಸ್ ಪೇಪರು ಪ್ಲಸ್ ಬಕ್ರಮ್ ಪೀಸ್ ಇರೋದ್ರಿಂದ ನಮಗೆ ಸ್ಟಿಚ್ ಮಾಡೋದ್ರಲ್ಲಿ ಬಟ್ಟೆ ಎಳೆಯೋದಾಗಲಿ ಇಂಜೋದಾಗಲಿ ಯಾವ ರೀತಿಯಾದ ಪ್ರಾಬ್ಲಮ್ಮು ಬರೋದಿಲ್ಲ. ಈ ಸಿಲ್ಕ್ ಸ್ಯಾರಿಗಳೆಲ್ಲ ತುಂಬ ಸೂಕ್ಷ್ಮವಾಗಿರ್ತವೆ. ಅವನ್ನ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಕ್ಲಾತೂ ಚೆನ್ನಾಗಿರುತ್ತೆ, ಪ್ಲಸ್ ಫಿನಿಶಿಂಗೂ ಚೆನ್ನಾಗಿ ಬರುತ್ತೆ. ಈ ಟ್ರಿಕ್ ನಿಮ್ಗೆ ಯೂಸ್ ಆದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಇದೇ ಥರ ಬ್ಲೌಸ್ ಸ್ಟಿಚಿಂಗ್ ವೀಡಿಯೋಸ್ನ ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ. ಅವು ನನಗೆ ಯೂಸ್ ಆದ ಹಾಗೆ ನಿಮಗೂ ಯೂಸ್ ಆಗೋ ಥರ ನೋಡ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.